ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಕುರಿ ಗೊಬ್ಬರ ನೋಡಿ ಹೆಂಗ್ ಹೋಗ್ತಾ ಇದೆ ಅದು ಫುಲ್ಲು. ತೆಂಗಿನಕಾಯಿ ಸಿಪ್ಪೆ ತೆಳು ಇರಬೇಕು, ತೆಂಗಿನಕಾಯಿ ದಪ್ಪ ಈ ಥರ ಕಾಯಿ ಇರ್ಬೇಕು. ಯಾವತ್ತು ಸುಮ್ಮನೆ ಹಿಂಗೆ ಇಟ್ಬಿಡಿ ಸಾಕು, ನೀವು ಗುಂಡಿನ ತೆಗಿಬೇಡಿ. ಚಾಲೆಂಜ್ ಒಂದು ಹಂಗೆ ಬಿಟ್ಬಿಟ್ಟು ಹಂಗೆ ತೆಂಗಿನಕಾಯಿ ಬೋದು. ಫೌಂಡೇಶನ್ ಹೆಂಗಿದೆ ನೋಡ್ರಿ, ಕವರ್ ಕಟ್ ಮಾಡಿ ಹಂಗೆ ಇಟ್ಬಿಡು. ಕವರು ಕಟ್ ಮಾಡ್ಬಿಟ್ಟು ಹಂಗೆ ಬೇರೆ ಬಿಟ್ಕೊಂಡು ಹೊಡ್ಕೊಂಡು ಹೋಗ್ಬಿಡ್ತಿದೆ, ಅಷ್ಟು ಶಕ್ತಿ ಇದೆ. ಸೊ ಅದನ್ನೇ ಕಿತ್ತು ಬಿಸಾಕ್ಬಿಡುತ್ತದು. ಎಲ್ಲ ಗಾಡಿಗಳಿದಾವೆ, ಈ ಥರ 12 ಗಾಡಿಗಳಿದಾವೆ. ನಮ್ಮವೇ ಈ ಥರ 10 ಗಾಡಿಗಳು, 20 ಗಾಡಿಗಳಿದಾವೆ, ಒಟ್ಟು 20-22 ಗಾಡಿಗಳು. ಅಯ್ಯಪ್ಪ ಅಣ್ಣ, ದಿನ 300 ಜನ ಕೆಲಸ ಮಾಡ್ತಾರಲ್ಲ, ಡೈಲಿ ನಿಮ್ಮ ಪೇಮೆಂಟ್ ಎಷ್ಟು? ಪೇಮೆಂಟ್ ಒಂದು ವಾರಕ್ಕೆ 10 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತೀವಿ ನಾವು. ಒಂದು ವಾರಕ್ಕೆ 10 ಲಕ್ಷ ರೂಪಾಯಿ ಪೇಮೆಂಟ್. ಗಿಣಿ ಹಸಿರು ಪಕ್ಕ ಸಾವಯವದಲ್ಲಿ ಬೆಳೆದಿರೋದು ಅಂತ ಅರ್ಥ. ಫುಲ್ ಕಪ್ಪಿದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ದಾರೆ ಅಂತ ಅರ್ಥ. ನಮ್ಮ ಈ ತರ 40-50 ಪ್ಲಾಂಟ್ಗಳಿದಾವೆ. ನನಗನ್ಸೋದು ತುಂಬಾ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಈ ಸುಗ್ಗಿ ತಂದವಳಾರಮ್ಮ. ಸ್ನೇಹಿತರೆ, ನಮ್ಮ ದೇವರಾಜ್ ಅಣ್ಣವರದ್ದು ನೀವು ಅಡಕೆ ಸಸಿ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವರು ತೆಂಗು ಸಸಿಗಳನ್ನು ಮಾಡೋದ್ರಲ್ಲಿ ನಂಬರ್ 1. ಅವ್ರು ಪೂರ್ತಿ ಹೇಳ್ತಾರೆ. ಅಣ್ಣ ನಮಸ್ಕಾರ. ನೋಡಿ ನಮಸ್ತೆ. ದಯವಿಟ್ಟು ಯಾವತ್ತೇ ಆಗಲಿ ತೆಂಗಿನ ಸಸಿ ಬೆಳೆಯಬೇಕಾದ್ರೆ ತೆಂಗಿನಕಾಯಿ ಭಾರಿ ಇಂಪಾರ್ಟೆಂಟು. ತೆಂಗಿನಕಾಯಿ ಹೆಂಗಿರಬೇಕು ಅನ್ನೋ ನೋಡಿ, ಈ ಥರ ಇರಬೇಕು. ನೋಡಿ ಹೇಗಿದೆ ನೋಡಿ, ಸಿಪ್ಪೆ ತೊಳಿ ಇರಬೇಕು, ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣದು ಇರಬಾರ್ದು. ಈ ಥರ ಕಾಯಿ ಇರಬೇಕು. ಯಾವತ್ತೇ ಆಗಲಿ ಈ ಥರ ಕಾಯಿ ಇರಬೇಕು. ಏನು ಮಾಡ್ತಾರೆ, ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಬೆಳೀತಾರೆ. ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಬೆಳೆದಾಗ ತೆಂಗಿನಕಾಯಿ ಅಷ್ಟು ದಪ್ಪ ಹಾಕಿರ್ಬೇಕು. ಸಿಂಪಲ್ ಲಾಜಿಕ್. ಕಾಯಿ ಎಷ್ಟು ಸಣ್ಣದು ಗಿಡ. ಈಗ ಈ ತೆಂಗಿನ ಮರದ್ದು ಹೇಗೆ ಅಂದರೆ ಬೇರೆ ಇಷ್ಟು ದಪ್ಪ ಬರ್ತಾವೆ ಇವು, ಇಷ್ಟು ಭೂಮಿ ಸೀಳ್ಕೊಂಡು ಹೋಗುತ್ತೆ ಇದು, ಅಷ್ಟು ಪವರ್ಫುಲ್ ಇದು. ಸೊ ದೊಡ್ಡ ಬೇರು. ನೋಡಿ, ದೊಡ್ಡ ಪ್ಯಾಕೆಟ್ಗಳಲ್ಲಿ ಮಾಡಬೇಕು. ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ತೆಂಗಿನ ಸಸಿಗಳು ಮಾಡ್ತಾರೆ, ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಅವು ಬೀಜ ದೊಡ್ಡದಿರಬೇಕು. ಇದು ತೆಂಗಿನಕಾಯಿ ಸಿಪ್ಪೆ ತೆಳು ಇರಬೇಕು, ತೆಂಗಿನಕಾಯಿ ದಪ್ಪ ಈ ಥರ ಕಾಯಿ ಇರ್ಬೇಕು. ಯಾವತ್ತೇ ಆಗಿ ಸಿಪ್ಪೆ ತೆಳಗಿದೆ ಅಂತ ಗೊತ್ತು ನಿಮ್ಗೆ? ನಮಗೆ ನೋಡಿದ್ರೆ ಬರೀ ಎಷ್ಟು ವರ್ಷ ಅನುಭವ ನನಗೆ, ಬರೀ ನೋಡಿದ್ರೆ ಹೇಳೋರು ನಾವು. ಹೇಳ್ರಿ, ಹೌದಾ ಇಲ್ಲ? ಈಗ ನೋಡಿದ್ರೆ ಈ ಕಾಯಿ ಹಿಂಗೆ ಇದೆ ಅಂತ ಹೇಳ್ತೀವಿ ನಾವು. ಎಲ್ಲಿಂದ ತಂದ್ರಿ ಕಾಯ? ಇದೆಲ್ಲ ಟಿಪ್ಟೂರ್ ಟಾಲ್ ಇದು. ಟಿಪ್ಟೂರ್ ಟಾಲ್ ಇದು ಕಾಯಿ ನೀರು ಅಲರ್ತಾ ಇದೆ. ಹೌದು, ಹಂಗೆ ಅನ್ನಾಡಬೇಕು. ಯಾವತ್ತು ಅನ್ನಾಡಲಿಲ್ಲ ಅಂದ್ರೆ ಮೊಳಕೆ ಬರೋದಿಲ್ಲ. ಕೊಬ್ಬರಿ ಇರುತ್ತಲ್ಲ ಅದಾಗಲ್ಲ. ಹೌದೌದು, ಆಗಲ್ಲ, ಅನ್ನಾಡಬೇಕು. ಈ ಕಾಯಿ ಇದೆಯಲ್ಲ ಇದು, ಈ ಕಾಯಿ ಇದು ತೆಂಗಿನಕಾಯಿ ಅಮೃತ ಇದ್ದಂಗೆ. ಹೆಂಗೆ? ಯಾಕೆ ಅಂದರೆ ನಾಟಿಗೂ ಹೈಬ್ರಿಡ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನೀವೊಂದು ಎಡೆ ಮಾಡಿ, ನೀವು ಒಂದು ಎಳ್ನೀರು ಕುಡಿದ್ರಿ ಸಾಕು, ಅದ್ರ ಖುಷಿ ನೋಡಿ, ಫೀಲಿಂಗ್ ಹೆಂಗಿರುತ್ತೆ ಅಂತ ಅಲ್ವಾ? ಮತ್ತೆ ಒಂದು ಎಳ್ನೀರು ಕುಡಿದ್ರೆ ನೀವು ಅಮೃತ ಕುಡ್ದಂಗೆ. ಅದಕ್ಕೆ ತೆಂಗಿನಕಾಯಿಗೆ ಅಮೃತ ಅನ್ನೋದು. ಪ್ರತಿಯೊಂದು ಕಾರ್ಯಕ್ಕೂ ಆ ತೆಂಗಿನಕಾಯಿ ಯಾಕೆ ಯೂಸ್ ಮಾಡ್ತಾರೆ ಅದಕ್ಕೆ. ಮತ್ತೆ ಒಂದು ಎಳ್ನೀರು ಕುಡಿದ್ಬಿಟ್ರೆ ಮನುಷ್ಯ ನೀವು 2-3 ದಿನ ಡೈಜೆಷನ್ ಆಗದೇನೆ ಇರಲಿ, ಒಂದು ಎಳ್ನೀರು ಕುಡಿದ್ರಿ ನೋಡೋಣ ಹೆಂಗಾಗುತ್ತೆ ನೋಡ್ರಿ ಫೀಲಿಂಗು. ಅದ್ರ ಖುಷಿ ನನಗೆ ಗೊತ್ತದು. ಯಾಕಂದ್ರೆ ನಾವು ಯಾವಾಗಲೂ 15-20 ಎಳ್ನೀರು ಮನೇಲಿ ಇಟ್ಕೊಂಡೇ ಇರ್ತೀವಿ. ಯಾವುದೇ ಒಬ್ಬರು ಬಂದ ತಕ್ಷಣ ಕಾಫಿ ಟೀ ಯಾರಿಗೂ ಕೊಡಲ್ಲ ನೆಂಟ್ರಿ ನಾವು. ಅದಕ್ಕೆ ನಮ್ಮ ಅಣ್ಣ ಕಾಫಿನೇ ಕೊಟ್ಟಿಲ್ಲ, ಇನ್ನ ಎಳ್ನೀರು ಕೊಟ್ಟಿಲ್ಲ. ಇನ್ನ ನಾವು ಎಳ್ನೀರು ಕೊಡ್ತೀವಿ ಮನೇಲಿ. ಯಾವುದೇ ಒಂದು ಯಾವ್ದು ನೋಡಿ, ಮನೆಗೆ ಹೋಗ್ತಾ ಇದ್ದಂಗೆ ಯಾವುದೇ ಫಂಕ್ಷನ್ಗೆ ಕರಿಯಕ್ಕೆ ಬರ್ತಾರೆ, ಕಾಫಿ ಕೊಡಲೇ ಬೇಡಪ್ಪ ಅಂತಾರೆ. ಎಳ್ನೀರು ಕೊಡಿ ಅಂತಾರೆ. ಕರೆಕ್ಟ್. ನಾವು ಯಾವುದೇ ಕಾರ್ಯಕ್ರಮಗಳಲ್ಲೂ ಎಳ್ನೀರು ಕೊಡ್ತೀವಿ. ಏನು ಹೇಳ್ರಿ, ದೊಡ್ಡ ಫಂಕ್ಷನ್ಗಳಲ್ಲಿ ಎಳ್ನೀರು ಕೊಡ್ತೀವಿ, ಮನೆ ಬಂದರು ಎಳ್ನೀರು ಕೊಡ್ತೀವಿ. ಅವ್ರು ಹೇಳ್ತಾರೆ, ದೇವರಾಜರು ಎಳ್ನೀರು ಕೊಟ್ಟಿದ್ದಾರಪ್ಪ ಅವತ್ತು ತುಂಬ ಆಯಿತು ಅಂತೇಳಿ. ಆಮೇಲೆ ಅಣ್ಣ, ಈ ಮದುವೆ ಶುಭ ಸಮಾರಂಭ ಆದ್ರೆ ಮನೆ ಮುಂದೆ ಚಪ್ರ ಹಾಕ್ತಾರಲ್ಲ, ಆಕ್ಚುಲಿ ಕಾಫಿ ಪ್ಲಾಸ್ ಕಟ್ಟಲ್ಲ ಚಪ್ರಕ್ಕೆ, ಎಳ್ನೀರು ಬುಡ ಕಟ್ತಾರೆ. ಹೌದೌದು ಅಲ್ವಾ? ಹೌದು. ಹಾಗಾಗಿ ನೋಡಿ, ಬೀಜ ದಪ್ಪ ಇರಬೇಕು, ಇದು ಫಸ್ಟ್ ಕಂಡೀಷನ್. ಆಮೇಲೆ ನೋಡಿ, ಇದು 30-35 kg ಬ್ಯಾಗಿನ ಗಿಡ ಇಲ್ಲಿ ನೋಡಿ. ಇದು ಎಲ್ಲ ಬಿಸಿಲಲ್ಲೇ ಬೆಳೆದಿರೋದು ನೋಡಿ. ಇವೆಲ್ಲ 35 kg. ಬರೀ ಕುರಿ ಗೊಬ್ಬರ. ಯಾರು ತೆಂಗಿನ ಗಿಡಗಳು ಬರೀ ಸಾವಯವದಲ್ಲಿ ಬೆಳೆಯೋದೇ, ಬರೀ ಕೆಮ್ಮಣ್ಣು ಕುರಿ ಗೊಬ್ಬರದಲ್ಲೇ ಬೆಳೆದಿರೋದು. 30-35 kg ಬ್ಯಾಗಿನ ಗಿಡ. ಈಗ ಏನು ಮಾಡ್ತೀವಿ ರೈತರು, 8 ವರ್ಷ 10 ವರ್ಷ ಅಂತಾರೆ. ಅವು ಏನು ಮಾಡ್ತೀವಿ, ಫಲ 8 ವರ್ಷ ಇಲ್ಲ, 3 ವರ್ಷ 4 ವರ್ಷ ಒಳಗೆ ಬಂದ್ಬಿಡುತ್ತೆ. ಮತ್ತೆ ಚಾಲೆಂಜ್ ಹೆಂಗೆ ಅಂದ್ರೆ, ನೀವು ಇನ್ನೊಂದು ವಿಷಯ ಭಾರಿ ಇಂಪಾರ್ಟೆಂಟ್ ಹೇಳ್ತೀನಿ. ಗಿಡ ಕೂರಿಸೋದು ಇಂಪಾರ್ಟೆಂಟ್, ಮೆಥಡ್ ಇಂಪಾರ್ಟೆಂಟ್. ಹೆಂಗೆ? ಈ ತೆಂಗಿನ ಗಿಡಗಳು ಏನು ಮಾಡಬೇಕು, 3 ಅಡಿ ಗುಂಡಿ ತೆಗಿಬೇಕು. 3 ಅಡಿ ಗುಂಡಿ ತೆಗ್ದು 2 ಅಡಿ ಮುಚ್ಚಿಬಿಡ್ಬೇಕು. ಈಗ 1 ಅಡಿ ಈ ಲೆವೆಲ್ಲಿಗೆ ಈ ಗಿಡ 1 ಅಡಿ ಗ್ಯಾಪ್ ಬಿಟ್ಟಿದ್ದೀರಾ, ಈ ಗಿಡ ಕೂರಿಸ್ಬಿಟ್ಟು ಈಗ ಕೆಮ್ಮಣ್ಣಿದ್ರೆ ಅದೇ ಹಾಕ್ಕೊಳ್ಳಿ. ಕೆಮ್ಮಣ್ಣಿಲ್ಲ ಅಂದರೆ 1 ಪುಟ್ಟಿ ಕೆಮ್ಮಣ್ಣು, 1 ಪುಟ್ಟಿ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, 1 kg ಉಪ್ಪ ಕೂರಿಸಿ. ನಿಮಗೆ ನೋಡಿ ಗಿಡ ಹೆಂಗೆ ಬರುತ್ತೆ ಅಂತ. ನೀವು ಗಿಡ ಯಾವ ತೊಗೊಂಡು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಟೈಪ್ ಕೂರಿಸ್ತೀರ ಅನ್ನೋದು ಮೆಥಡ್ ಇಂಪಾರ್ಟೆಂಟ್ ಇರೋದು. ಕೂರಿಸೋದೇ ಇಂಪಾರ್ಟೆಂಟ್ ಇರೋದು. ನೋಡಿ ಹೇಗಿದೆ ಗಿಡಗಳು. ನಾನು 1 ಲಕ್ಷದಿಂದ ಹಿಡಿದು 1,20,000 ತೆಂಗಿನಕಾಯಿ ಸಸ್ಯಗಳು ಬೆಳೆದಿದ್ದೀನಿ. ವೆರೈಟಿ ಗಿಡ ನೋಡ್ರಿ ಹೆಂಗಿದೆ. 1 ಲಕ್ಷ ತೆಂಗಿನ ಸಸಿ. ಹೌದೌದು. ನಿಮಗೆ ಈ ಥರ ಅಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. 2 ವರ್ಷಕ್ಕೆ ತೆಂಗಿನಕಾಯಿ 1 ವರ್ಷಕ್ಕೆ ಬರಬೇಕು, ಆ ಥರ ಗಿಡ ಬೆಳೆಸಿ ತೋರಿಸ್ತೀನಿ. ಚಾಲೆಂಜ್ ನಂದು. ಈಗ ಎಷ್ಟು ವರ್ಷದ ಗಿಡ ಇವು?
ಇದು ನಿಮಗೆ ಒಂದೇ ವರ್ಷ, ಇದು ಮೊಳಕೆ ಬರೋಕ್ಕೆ 6 ತಿಂಗಳು ಬೇಕು ತೆಂಗಿನ ಗಿಡಗಳು. ಸರಿ, ಬಂದ್ಮೇಲೆ ಇನ್ನೊಂದು ವರ್ಷ ಬೇಕು ಇಷ್ಟು ಉದ್ದ ಬೆಳೆ. ಹೌದೌದು, ಇದು ಮೊಳಕೆ ಬರೋಕ್ಕೆ 6 ತಿಂಗಳು ಬೇಕಿದೆ. ಅಣ್ಣ ಈ ತಗೊಂಡೋಗ್ಬಿಟ್ಟು ನೀವು ಹೇಳಿದ ಮೆಥಡಲ್ಲಿ ಹಾಕಿದ್ರೆ 2 ವರ್ಷಕ್ಕೆ ಬರುತ್ತಾ? ಇಲ್ಲ, 3 ವರ್ಷ ತಗೊಳುತ್ತೆ, ಬಂದ್ಬಿಡುತ್ತೆ. ಸೊ ರಾಂಗ್ ಹೇಳ್ಬಾರ್ದು. 8 ವರ್ಷ ಬೇಡ, 8 ವರ್ಷ ಬೇಡ. ಕೂರ್ಸೋ ಮೆಥಡ್ ಭಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೈಬ್ರಿಡ್ ಅಂತ ಒದ್ದಾಡ್ತಾರೆ. ಹೈಬ್ರಿಡ್ ಏನಾಗುತ್ತೆ ಅಂದರೆ ಅದರಲ್ಲಿ ಎಳ್ನೀರಿಂದು ತೆಂಗಿನಕಾಯಿಗಳು ತರ್ತಾರೆ, ಎಳ್ನೀರಿಂದು ಸಸ್ಯಗಳು ಹಾಕ್ತಾರೆ. ಎಳ್ನೀರು ಕೀಳೋಕ್ಕಾಗಲಿಲ್ಲ, ಟೈಮ್ ಬಾರಾಗ್ಬಿಟ್ರೆ ಏನಾದ್ರು ಕೆಮಿಕಲ್ ಆಗಿಬಿಡ್ತದೆ. ಇದು ಹಂಗಲ್ಲ, ಇದು ಎಳ್ನೀರು ಟೈಮಲ್ಲಿ ಎಳ್ನೀರು ಕಿತ್ಕೊ, ಎಳ್ನೀರು ಟೈಮ್ ಮೀರೋಯ್ತಾ ಕೊಬ್ಬರಿ ಆಗುತ್ತೆ, ಕೊಬ್ಬರಿ ಟೈಮಿಗೆ ಮೀರೋಯ್ತಾ ಕೊಬ್ಬರಿ ಆಗುತ್ತೆ. ಹೌದಾ ಇಲ್ಲ? ಹೆಂಗೆ ಬೇಕೋ ಅಡ್ಜಸ್ಟ್ ಆಗುತ್ತೆ ಇದು. ಆಮೇಲೆ ಇದಕ್ಕೆ 100 ವರ್ಷ ಲೈಫ್, ಸಾವೇ ಇಲ್ಲ ಇವಕ್ಕೆಲ್ಲ ತೆಂಗಿನ ಗಿಡಗಳಿಗೆ. ಈ ಹೈಬ್ರಿಡ್ ಅವೆಲ್ಲ 15 ವರ್ಷ 20 ವರ್ಷಕ್ಕೆ ಹೋಗ್ಬಿಡ್ತವೆ, ಒದ್ದಾಡ್ತಾರೆ. ಜನ ಏನು ಮಾಡ್ತಾರೆ, ಫಾಸ್ಟ್ ಬೇಕು ಅಂತ ಕೇಳ್ತಿದ್ದಾರೆ. ಫಾಸ್ಟ್ ಬೇಕು ಅಂದರೆ ಗಿಡ ಕೂರಿಸೋ ಮೆಥಡ್ ನಾನು ಕೊಡ್ತೀನಿ. ಯಾಕೆ ಫಾಸ್ಟ್ ಬರಲ್ಲ ನೋಡೋಣ? ಇವೇ ಬರ್ತವೆ ಅಷ್ಟೇ, ಲೈಫ್ ಬರ್ತವೆ. ಅಮೃತ ಕಣ್ರಿ ಇವೆಲ್ಲ ಗಿಡಗಳು ನಾಟಿ ಹೈಬ್ರಿಡ್ ಫಾರಮ್ಗೆ ಯಾಕೆ ಹೋಗ್ತೀರಾ? 1000 1,500 ಕೊಡ್ತಾರೆ. ಇವೆಲ್ಲ ಹಾಕ್ರಿ, ಗಿಡಕ್ಕೆ ಕೂರಿಸೋ ಮೆಥಡು ನಾನು ಕೊಡ್ತೀನಿ. ಒಳ್ಳೆ ತೆಂಗಿನ ಗಿಡಗಳು ನಾನು ಕೊಡ್ತೀನಿ. ಏನು ಪ್ರೈಸ್ ರೇಟು? ಇವೆಲ್ಲ 400 ರೂಪಾಯಿ ಒಂದು ಗಿಡ. ಇದೆಲ್ಲ ಒಂದು ಕವರೇ 50 ರೂಪಾಯಿ. ಬರೀ ಕುರಿ ಗೊಬ್ಬರ ಕೆಮ್ಮಣ್ಣಲ್ಲಿ ಮಾಡಿರೋದು ಇದು. ಗಿಡ ಹೆಂಗಿದೆ, ನಾವೇ ಲೋಡ್ ಮಾಡ್ಕೊಡ್ತೀವಿ ಫ್ರೀಯಾಗಿ. ಮಾಡ್ಕೊಡ್ತೀರಿ? ಹೌದೌದು, ಇಳಿಸ್ಕೊಂಡ್ರೆ ಸಾಕು. ಹೌದೌದು, ಸೂಪರ್. ನೋಡಿ ಇವೆಲ್ಲ ನೋಡ್ಬೋದು ಹೇಗಿದೆ. ನೋಡಿ ಎಲ್ಲ ತಿಪ್ಟುಟಾಲು. ಹೌದೌದು, ಗ್ರೇಟ್. ನೋಡಿ ಹೇಗಿದೆ, ನೀವೆಲ್ಲ ನೋಡಿ ಹೇಗಿದೆ ಅಂತ ಗಿಡಗಳು. ಮತ್ತೆ ಈ ಗಿಡಗಳಿದಾವಲ್ಲ, ಈಗ ಇನ್ನೊಂದೇನು ಮಾಡ್ತಾರೆ ಅಂದರೆ ಈ ಗೆಪ್ಪೆ ಗಿಡಗಳು ಮಾಡ್ತಾರೆ. ವಾಟ್ ಇಸ್ ಗೆಪ್ಪೆ ಗಿಡ? ಗೆಪ್ಪೆ ಭೂಮಿಯಲ್ಲೇ ತೆಂಗಿನಕಾಯಿಗಳು ಹಾಕ್ಬಿಡ್ತಾರೆ. ಒಟ್ಲು ಬಿಟ್ಬಿಡೋದು, ಭೂಮಿಯಲ್ಲೇ ಹಾಕ್ಬಿಡ್ತಾರೆ. ಭೂಮಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ 2 ವರ್ಷ ಇದ್ರಲ್ಲಿ ಬೆಳೆಯುತ್ತೆ. ಇಷ್ಟು ಹತ್ರ ಗಿಡ ಬೆಳೆದಿರ್ತವೆ, 2 ವರ್ಷ ಹತ್ರ ಬೆಳೆಯುತ್ತೆ. ಅದೇನ ಭೂಮಿಯಲ್ಲಿ ಅದು ತೆಗಿಬೇಕಲ್ಲ, ತೆಗ್ದಾಗ ಏನೋ ಅದು ಭೂಮಿಯಲ್ಲಿರೋ 3 ವರ್ಷ 2 ವರ್ಷ ರೂಟ್ಸ್ ಬಿಟ್ಟಿರುತ್ತಲ್ಲ, ಎಲ್ಲ ಕಟ್ಟಾಗ್ಬಿಡುತ್ತೆ. ಕಟ್ಟಾದಾಗ ಏನಾಗುತ್ತೆ, ಅದು ಗಿಡ ಬೆಳವಣಿಗೆ ಆಗಲ್ಲ. ಈ ಗಿಡ ಇದೆಯಲ್ಲ ನೋಡಿ, ಈ ಗಿಡ ನೋಡಿ, ಇದು ತೊಗೊಂಡೋಗಿ ಸುಮ್ಮನೆ ಹಿಂಗೆ ಇಟ್ಬಿಡಿ ಸಾಕು. ನೀವು ಗುಂಡಿನೂ ತೆಗಿಬೇಡಿ, ಚಾಲೆಂಜ್ ಒಂದು ಹಂಗೆ ಬಿಟ್ಬಿಟ್ಟು ಹಂಗೆ ತೆಂಗಿನಕಾಯಿ. ಫೌಂಡೇಶನ್ ಹೆಂಗಿದೆ ನೋಡ್ರಿ, ಕವರ್ ಕಟ್ ಮಾಡಿ ಹಂಗೆ ಇಟ್ಬಿಡು. ಕವರು ಕಟ್ ಮಾಡ್ಬಿಡು, ಹಂಗೆ ಬೇರ್ ಬಿಟ್ಕೊಂಡು ಹೊಡ್ಕೊಂಡು ಹೋಗ್ಬಿಡ್ತಿದ್ದು. ಅಷ್ಟು ಶಕ್ತಿ ಇದೆ. ಅದನ್ನೇ ಕಿತ್ತು ಬಿಸಾಕ್ಬಿಡುತ್ತದು. ಕಿತ್ತು ಬಿಸಾಕಿ ನೆಲಕ್ಕೆ ಉಳ್ಕೊಂಡು ಹೋಗ್ಬಿಡ್ತಿತ್ತು ಹಂಗೆ ಸೀಳ್ಕೊಂಡು. ನಿಮ್ ಚಾಲೆಂಜ್, ನೀವು ಗುಂಡಿನ ತೆಗಿಬೇಡಿ, 3 ಅಡಿ ತಗೊಂಡೋಗಿ ಅನ್ನ ಕೊಡೋ ಗಿಡ ಇಟ್ಬಿಟ್ಟು. ಅಂದ್ರೆ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಗೆಪ್ಪೆ ಗಿಡ ಇಡಕ್ ಬರಲ್ಲ, ನಿಮ್ಗೆ ಹಂಗೆ ಮಲ್ಕೊಂಡ್ಬಿಡ್ತೈತೆ. ನಿಮಗೆ ಡಿಫರೆನ್ಸ್ ಏನು ಅಂತ. ಇದಕ್ಕೆ ಫೌಂಡೇಶನ್ ಹೆಂಗಿರುತ್ತೆ, ಯಾಕಂದ್ರೆ ಬೇರ್ ಕಟ್ಟಾಗಿಲ್ಲ. ಇದು ಮಣ್ಣು ಹೆಂಗಿದೆ, ಫೌಂಡೇಶನ್ ನೋಡಿ ಹೆಂಗ್ ನಿಂತಿದೆ. ಅದು ಗೆಪ್ಪೆ ಗಿಡ ನಿಲ್ಲಿಸ್ರಿ ನೋಡೋಣ, ಕೋಲ್ ಕಟ್ಟಿ ನಿಲ್ಲಿಸ್ಬೇಕು ಅದಕ್ಕೆ ಅಲ್ವಾ. ಆಮೇಲೆ ರೂಟ್ಸ್ ಎಲ್ಲ 3 ವರ್ಷ ಕಟ್ಟಾಗಿರುತ್ತಲ್ಲ, ಮತ್ತೆ ರೂಟ್ಸ್ ಬರಕ್ ಮತ್ತೆ 3 ವರ್ಷ ಟೈಮ್ ತಗೊಳುತ್ತೆ. 3 ಇದು 6 ವರ್ಷ ಆಯ್ತು, ಮತ್ತೆ ಬೆಳೆಯಕ್ಕೆ 4 ವರ್ಷ 10 ವರ್ಷ ತಗೊಂಡ್ಬಿಡ್ತೈತಿ. ಅದಕ್ಕೆ 8 ವರ್ಷ 10 ವರ್ಷ ಅಂತ. ಇದು ಹಂಗಲ್ಲ, ಇದು ಹೇಳ್ರಿ, ಇದು ಟೈಮ್ ಉಳಿಸ್ಕೊಡುತ್ತೆ. 3 ವರ್ಷ ಫಾಸ್ಟ್ ಬರುತ್ತೆ ಇದು. ಅಣ್ಣ ಹಂಗಾರೆ ಒಂದು ಐಡಿಯಾ ನಂದು. ಈಗ ನೀವು ಹೇಳ್ತಾ ಇರೋದು, ಈಗ ಒಂದೊಂದು ಕಾಯಿನ್ ತಗೊಂಡೋಗಿ ಒಟ್ಲು ಬಿಟ್ಟು ಏನೋ ಮಾಡಿ ಆಮೇಲೆ ಬೆಳೆಸ್ಬೇಕು, ಆಮೇಲೆ ಗುಂಡಿಗೆ ಹಾಕ್ಬೇಕು ಅಂತ. ಗುಂಡಿ 3 ಅಡಿ ತೋಡ್ಬಿಟ್ಟು ತಗೊಂಡು ಡೈರೆಕ್ಟ್ ಕಾಯಿ ಇಟ್ಬಿಟ್ರೆ ಹಾಕ್ಬೋದು. ಅಂದ್ರೆ ಲೇಟ್ ತಗೊಳುತ್ತದು, ಒಂದೊಂದು ಗಿಡ ಹೋಗ್ಬಿಡುತ್ತೆ. ಇದಾದ್ರೆ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಮಣ್ಣು ಗೊಬ್ಬರ ಎಲ್ಲ ಕೊಟ್ಟಿರ್ತೀವಲ್ಲ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಭೂಮಿ ಲೂಸ್ ಮಾಡಿರ್ತೀವಿ. ಇದು ಮೊಳಕೆ ಬರೋಕ್ಕೆ 6 ತಿಂಗಳು ಟೈಮ್ ತಗೊಂಡ್ಬಿಡುತ್ತೆ. ಹಂಗಾಗಿ ಸರಿ ಆಗಲ್ಲ, ಅದು ಗಿಡನೇ ತಗೊಂಡೋಗಿ ಹಾಕ್ಬೇಕು. ವೆರಿ ಗುಡ್. ಸೊ ಅದು ತೆಂಗು. ಹೌದು, ತೆಂಗು ಮತ್ತು ಅಡಿಕೆ ಎರಡೇ ಇರೋದು. ಅವೆಲ್ಲ ಯಾವ ಬೆಳೆದಿಲ್ಲ ಅಂತ. ಯಾಕೆ ಅಂದರೆ ನಾನು 300 ಎಕರೆಲ್ಲಿ 50 ಲಕ್ಷ ಸಸಿ ಇದನ್ನೇ ಮೇಂಟೈನ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಫೋನ್ಗಳು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ರೈತರು ಬಂದರೆ ಮಾತಾಡ್ಸೋದು ಕಷ್ಟ ಆಗ್ಬಿಡ್ತಾ ಇದೆ. ಅಷ್ಟು ಜನ ರೈತರುಗಳು ಬರ್ತಾರೆ, 8-10 ಲಾರಿಗಳು ಲೋಡ್ ಆಗ್ತಾ ಇರ್ತವೆ. ನಾನು ಹೆಂಗೆ ಮ್ಯಾನೇಜ್ ಮಾಡಲಿ? ರೈತರು ಅರ್ಥ ಮಾಡ್ಕೊಳ್ಳೋದು, ಅರ್ಜೆಂಟ್ ಮಾಡ್ತಾರೆ. ಬರ್ರಿ ಅಂತ ಕರೀತಾರೆ. ನಮ್ಗೆ ಊಟ ಮಾಡೋದಿರುತ್ತೆ, ತಿಂಡಿ ಮಾಡೋದಿರುತ್ತೆ, ಎಷ್ಟು ಕಷ್ಟ ಇದೆ. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರುತ್ತೆ, ಅವನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಅದನ್ನೆಲ್ಲ ರೈತರು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಖುದ್ದಾಗಿ ಬಂದು ಭೇಟಿ ಮಾಡಿ ನನ್ನ ಜೊತೆಲಿ ಕುತ್ಕೊಂಡು ಮಾತಾಡಿ, ಒಳ್ಳೆ ಇದು ಅಡಿಕೆ 100 ವರ್ಷದ ಬೆಳೆ ಕಂಡ್ರಿ. ಇದು 6 ತಿಂಗಳು 3 ತಿಂಗಳು ಭತ್ತ ರಾಗಿ ಜೋಳ ಅಲ್ಲ. ಇದು ಕ್ಲೀನಾಗಿ ಮಾಹಿತಿ ತೊಗೊಂಡೋಗ್ರಿ. ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ, ಯಾಕೆ ಅರ್ಜೆಂಟ್ ಮಾಡ್ತೀರಿ? ನೀವು ಕುತ್ಕೊಳ್ಳಿ ಆರಾಮಾಗಿ. ನೀವೆಲ್ಲೆಲ್ಲೋ ಸಿಕ್ತು, ನಾನು ದೇವರಾಜ್ ಮಾತಾಡ್ತಿಲ್ಲ, ತುಂಬ ಬ್ಯುಸಿ ಅವರು ಅಂತ ಎಲ್ಲಿ ಸಿಕ್ತಲ್ಲೆಲ್ಲ ಗಿಡ ತೊಗೊಂಡು ನಾನೇನು ಮಾಡೋಕ್ಕೆ ಬರಲ್ಲ. ಅವರಿಗೆ ಹೊಸಬ್ರು ಏನು ಮಾಹಿತಿ ಇರುತ್ತೆ? ಹೊಸಬ್ರಿಗೆ ಕಾರ್ ಓಡಿಸೋಕೊಡ್ರಿ, ಆಕ್ಸಿಡೆಂಟ್ ಮಾಡ್ಕೊಂಡ್ಬರ್ತಾನೆ. ಏನು ಹೇಳ್ರಿ? ಕರೆಕ್ಟ್. ಅಳಬ ಹಂಗಲ್ಲ, ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ತಾನೆ. ಅಷ್ಟು ಅನುಭವ. ಕಣ್ಣು ಮುಚ್ಕೊಂಡು ಯಾರಿಗೂ ಆಗಲ್ಲ ಬಿಡಿ. ಅಲ್ಲ ಹೇಳಿದ್ದು, ಆ ರೀತಿ ಅಷ್ಟು ಅನುಭವ ಇರುತ್ತೆ ನನಗೆ. ಈಗ ತೆಂಗು 1 ಎಕರೆಲಿ ಎಷ್ಟು ಸಸಿ ಬೆಳಿಬೋದು? 1 ಎಕರೆಗೆ 48ರಿಂದ 60 ಗಿಡ ತನಕ ಹಾಕ್ತಾರೆ. 20 ಅಡಿ ಡಿಸ್ಟೆನ್ಸ್ ಕೊಡೋರು ಇದ್ದಾರೆ, 25 ಅಡಿ ಡಿಸ್ಟೆನ್ಸ್ ಕೊಡೋರು, 30 ಅಡಿ ಡಿಸ್ಟೆನ್ಸ್ ಕೊಡೋರು ಇದ್ದಾರೆ. ಎಷ್ಟು ಒಳ್ಳೇದು? ಎಷ್ಟು ಅಡಿ ಬೆಸ್ಟ್ ಅಂದರೆ ಒಂದು 25 ಅಡಿ ಕರೆಕ್ಟ್. 25 ಅಡಿ ಏನಾಗುತ್ತೆ, ಒಂದು ರೆಟ್ಟೆ ಇದೆಯಲ್ಲ, ಒಂದು 40ರಿಂದ 50 ಗಿಡ ರೆಟ್ಟೆ ಇದೆಯಲ್ಲ, 15 ಅಡಿ ಹಿಂಗೆ ಅಳ್ಕೊಳ್ಳುತ್ತೆ. ಹೌದೌದು, ತೆಂಗಿನ ಗರಿ ಒಂದಕ್ಕೊಂದು ಟಚ್ ಆದರೆ ಬೆಳವಣಿಗೆ ಆಗಲ್ಲ ಸರಿ. ಸ್ವಲ್ಪ ಗಾಳಿ ಫ್ರೀ ಆಗಿರ್ಬೇಕು. ಯಾವುದೇ ಗಿಡ ಬೆಳವಣಿಗೆ ಆಗ್ಬೇಕಂದ್ರೆ ಫ್ರೀ ಆಗಿ ಬರಬೇಕು. ಸೇಮ್ ಅವಾಗ ಚೆನ್ನಾಗಿ ಬರುತ್ತೆ. ಒಂದು 10x10 ರೂಮಲ್ಲಿ 100 ಜನ ತುಂಬಿಟ್ಟಂಗೆ ಆಗ್ಬಾರ್ದು. ಫ್ರೀ ಆಗಿರ್ಬೇಕು, ಆವಾಗ ಗಿಡ ಚೆನ್ನಾಗಿ, ತೆಂಗಿನ ಗಿಡ ಚೆನ್ನಾಗಿ ಬರುತ್ತೆ.
ಸೊ ಒಂದು ಎಕರೆಯಲ್ಲಿ 40 ಗಿಡ ಆರಾಮ್ ಕೂರುತ್ತೆ. 30 ಅಡಿಗೆ ಹಾಂ, ಸೊ ಅದೇ ಏನಾದರೂ 25 ಅಡಿಗೆ 50 ಗಿಡ ಕೂರುತ್ತೆ. 50 ಗಿಡ ಕೂತ್ರೆ ಎಷ್ಟು ಆದಾಯ ಬರುತ್ತೆ? ಬರುತ್ತೆ, ಒಂದು ಮಿನಿಮಮ್ 4 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಇನ್ಕಮ್ ಬಂದೇ ಬರುತ್ತೆ. ಗೊತ್ತದಾ? ಹೌದು, ಕ್ಲೀನಾಗಿ ಬೆಳೆಸೋದು ಮೆಥಡ್ ಇಂಪಾರ್ಟೆಂಟ್ ಕಣ್ರಿ. ಕ್ಲೀನಾಗಿ ಬೆಳೆಸ್ಬೇಕು, ಕ್ಲೀನಾಗಿ ನೋಡ್ಕೊಬೇಕು ಗಿಡಗಳಿಗೆ. ಚೆನ್ನಾಗಿ ನಾವು ಹೆಂಗೆ ನೋಡ್ಕೊಳ್ತೀವಿ ಹಂಗೆ ಬೆಳಿತೀವಿ ಗಿಡಗಳು. ಮಕ್ಕಳ ಥರ. ಹೌದೌದು, ಮಕ್ಕಳು ಚೆನ್ನಾಗಿ ಬೆಳೆಸಿ, ಚೆನ್ನಾಗಿ ಓದಿಸಿ, ಹೌದು, ಒಳ್ಳೆ ಬುದ್ಧಿ ಕೊಡಿ. ನೀವು ಹಂಗೆ ಆ ಪೋಲಿಯೋ ಬಿಟ್ರೆ ಪೋಲಿಯೋ ಆಯ್ತವೆ ಒಟ್ಟೆ ಅಟ್ಟೆ. ನಿಮ್ಗೆ ಎಷ್ಟು ಮಕ್ಕಳು? 3 ಜನ ಇದ್ದಾರೆ. 3 ಜನ, ಕಂಗ್ರ್ಯಾಚುಲೇಷನ್ಸ್. ಹೆಂಗೆ ಅಲ್ಲ, ಏನೇನು ಮಾಡ್ತಾವ್ರೆ? ಎಲ್ಲ ಓದ್ತಾರೆ ಬೆಂಗಳೂರು. ಇಲ್ಲಿದೆ ನೋಡಿ ಮಗ. ಹಾಂ, ನೋಡಿ ಇದೆಲ್ಲ ರಿತೇಶ್ ಇದಾರಲ್ಲ, ಸ್ಮೈಲಿಂಗ್ ಸ್ಟಾರ್ ರಿತೇಶ್, ಇವ್ರ ದೊಡ್ಡ ಮಗ. ಆಮೇಲೆ ಬೇರೆ ಮಕ್ಕಳು ಇನ್ನಿಬ್ರು ಮಂಗಳೂರಲ್ಲಿ ಓದ್ತಾರೆ. ಸೊ ಯಾರೂ ಇಲ್ಲ ಅಡಿಕೆಗೆ ಹಾಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾಕೆ? ಓದ್ಲಿ ಮಕ್ಕಳು ಅಂತ. ಈ SLC ಫೇಲ್ ಆಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ಓದ್ರಿ ಎಲ್ಲ ಮಾಡ್ಬೋದು. ನಮಗೆ ಮಕ್ಕಳು ಓದಿರೋದ್ರೆ ನಮಗೆ ಖುಷಿ. ಓಕೆ, ನಮ್ಮ ಸಂತೋಷ ಮುಖ್ಯ ಅಲ್ಲ. ಓಕೆ, ನಮ್ಮ ಮಕ್ಕಳು ಸಂತೋಷ ಇದ್ದರೆ ನಾವು ಸಂತೋಷ ಇದ್ದಂಗೆ. ನಿಮ್ಮ ಮನೆಯವರು? ಅವರು ಮನೆಯಲ್ಲೇ ಇದ್ದಾರೆ. ಯಾವ ಊರಿನವರು? ಅವ್ರು ಶಿವಮೊಗ್ಗ ವಿನೋಬ್ ನಗರ. ಲವ್ ಮ್ಯಾರೇಜ್? ಇಲ್ಲ, ಲವ್ ಮ್ಯಾರೇಜ್ ಏನಿಲ್ಲ, ಅರೇಂಜ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಲವ್. ದೇವರಾಜ್ ಅಂಕಲ್ ಕಿಲಾಡಿ. ಬನ್ನಿ ಹೋಗೋಣ. ಅಣ್ಣ, ಯಾವ ಪ್ಲಾಟ್ ಇದು? ಇದು ರಿಂಗ್ ರೋಡಲ್ಲಿ, ಹೈವೇ ರೋಡಲ್ಲಿರೋಂಥ ಪ್ಲ್ಯಾಂಟ್ ಇದು. ನಮ್ಮ ಈ ಥರ 40-50 ಪ್ಲ್ಯಾಂಟ್ಗಳಿದ್ದಾವೆ. ಯಾಕಂದರೆ 300 ಎಕರೆಲ್ಲಿ ಬೆಳೆದಿರೋದು, ಅಲ್ಲಲ್ಲೇ ಎಲ್ಲ ಕಡೆ ಬೆಳೆದಿರ್ತೀವಿ ನೋಡಿ. ಇದು ಈ ಥರ ಗಿಣಿ ಹಸಿರು ಇರಬೇಕು, ಕಲ್ಲರ್ ಯಾವತ್ತೇ ಆಗಲಿ ಕಪ್ಪಗಿರಬಾರ್ದು. ಇಲ್ಲಿ ನೋಡಿ, ಇದು ಈ ಗಿಡ ನೋಡಿ ಹೇಗಿದೆ ಅಂತ. ಗಿಣಿ ಹಸಿರು ಪಕ್ಕ ಸಾವಯವದಲ್ಲಿ ಬೆಳೆದಿರೋದು ಅಂತ ಅರ್ಥ. ಫುಲ್ ಕಪ್ಪಿದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ದಾರೆ ಅಂತ ಅರ್ಥ. ಹೌದಾ? ಹಂಗೆ ಡಿಫ್ರೆನ್ಸ್ ಏನು ಹೇಳಿ. ಈ ಥರ ಗಿಣಿ ಹಸಿರಿದ್ರೆ ಪಕ್ಕ ಸಾವಯವದಲ್ಲಿ ಬೆಳೆದಿದ್ದಾರೆ. ಏನಾದ್ರು ಸರ್ಕಾರಿ ಗೊಬ್ಬರ ಅತಿ ಹೆಚ್ಚಾಗಿ ಹಾಕಿದಾಗ ಗಿಡ ಕಪ್ಪಾಗುತ್ತೆ. ಅದು ಜಾಸ್ತಿ ರಾಸಾಯನಿಕ ತಗೊಂಡು ಆ ರಾಸಾಯನಿಕ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ಈ ಥರ ಗಿಣಿ ಹಸಿರು ಇರಬೇಕು ಗಿಡಗಳು ನೋಡಿ. ಇದೆಲ್ಲ ಸಾವಯವದಲ್ಲಿ ಬೆಳೆದಿರೋಂಥ ಗಿಡಗಳು. ಈ ರೀತಿ ಬೆಳೆದಾಗ ಗಿಡ ತುಂಬಾ ಚೆನ್ನಾಗಿ ಲೈಫ್ ಬರುತ್ತೆ. 100 ವರ್ಷ ಲೈಫ್ ಬರುತ್ತೆ ಇವಕ್ಕೆ ನೋಡಿ. ಯಾಕಂದ್ರೆ ಅದ್ರಲ್ಲಿ ಆರೋಗ್ಯ ಎದ್ದು ಕಾಣ್ತಾ ಇದೆ. ಗಿಳಿ ಹಸಿರು ಹಸಿರು ನಳನಳಿಸ್ತಾ ಇದೆ, ಆರೋಗ್ಯ ಎದ್ದು ಕಾಣ್ತಾ ಇದೆ. ಅದೇ ರಾಸಾಯನಿಕ ಗೊಬ್ಬರ ಅಥವಾ ಇದು ಫುಲ್ ಕಪ್ಪಾಗ್ಬಿಡುತ್ತೆ. ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಅಂದ ಚಂದ ಕಾಣುತ್ತೆ. ತೊಗೊಂಡೋಗಿಟ್ರೆ 2 ವರ್ಷ 3 ವರ್ಷ ಕೊಳೆ ರೋಗ ಬಂದ್ಬಿಡುತ್ತೆ. ಇದು ಸಾವಯವದ. ಈಗ ನೀವು ಗೌರ್ಮೆಂಟ್ ಗೊಬ್ಬರ ಬಳಸಿ ಇಲ್ಲ ಅಂತ ಅತಿ ಹೆಚ್ಚಾಗಿ ಗಳಿಸಬಾರ್ದು. ವರ್ಷದಲ್ಲಿ 1 ಸರಿ 2 ಸರಿ ಸ್ವಲ್ಪ ಹಾಕ್ಬೇಕಷ್ಟೇ, ತುಂಬ ಅತಿ ಹೆಚ್ಚಾಗಿ ಹಾಕಬಾರ್ದು. ಬಟ್ ಹಾಕ್ದೇನು ಬೆಳೆಗೆ ಸಾಧ್ಯ ಇದೆ. ಹಾಕ್ದೇನು 100% ಬೆಳಿಬೋದು. ನೋಡಿ ಇವೆಲ್ಲ ಹೇಗಿದೆ, ಕಲರ್ ನೋಡ್ರಿ ಹೇಗಿದೆ ಅಂತ. ಪಕ್ಕ ಗಿಣಿ ಹಸಿರು ಕಲರ್ ಇದು. ಈ ಹಸಿರಿದೆಯಲ್ಲ ಒರಿಜಿನಲ್ ಸಾವಯವದಲ್ಲಿ ಬೆಳೆದಿರುವಂಥ ಗಿಡ. ಈ ಹಸಿರು ಬರುತ್ತೆ. ತುಂಬಾ ಸರ್ಕಾರಿ ಗೊಬ್ಬರಗಳು ಹಾಕಿದಾಗ ಏನಾಗುತ್ತೆ, ಕಪ್ಪಾಗುತ್ತೆ. ಅವಾಗಲೇ ಗೊತ್ತಾಗುತ್ತೆ ಸರ್ಕಾರಿ ಗೊಬ್ಬರ ಹೆಚ್ಚಾಗಿ ಹಾಕಿದ್ದಾರೆ, ಅಷ್ಟೇ ಮಾಹಿತಿ. ನಿಮಗೆ ಒಂದು ಪರೀಕ್ಷೆ ಅಂದ್ರೆ ಅದೇ, ಗಿಡ ನಳನಳಿಸಿ ಹಸಿರಾಗಿದ್ರೆ ಅದು ಸಾವಯವ, ಕಪ್ಪು ಕಲರ್ ಇತ್ತು ಅಂದ್ರೆ ಲೈಟಾಗೆ ಅದು ರಾಸಾಯನಿಕ ಗೊಬ್ಬರ ಅಂತ ಅರ್ಥ. ಸೊ ಇದರದ್ದು ಸುಮಾರು 30-40 ಪ್ಲಾಟ್ಗಳಿವೆ. 30-40 ಪ್ಲಾಂಟ್ 300 ಎಕರೆಯಲ್ಲಿ ಬೆಳೆಸಿರೋದಲ್ವ ನಾನು. ನೋಡಿ ಹೇಗಿದೆ ಗಿಡಗಳೆಲ್ಲ. ಇದು ನಂಬರ್ 1 ಗಿಡಗಳು ಇವೆಲ್ಲ. ಇವೆಲ್ಲ 30 kg ಬ್ಯಾಗಿಂದು. ಈಗಿನ್ನೂ ಬೆಳೀತಾ ಇದಾವೆ. ಇನ್ನೂ ಒಂದು 5-6 ತಿಂಗಳು ಹೋಗ್ಬೇಕು ಇವು. ಅಲ್ಲೆಲ್ಲ ಬೆಳೆದಿದ್ದಾವೆ ನೋಡಿದ್ರಲ್ಲ ಆ ಗಿಡಗಳೆಲ್ಲ. ಓಕೆ, ಅರ್ಜೆಂಟ್ ಇದೆ, ಬೇಗ ತೆಗಿತೀರಲ್ಲ. ಥ್ಯಾಂಕ್ ಯು. ಜೈ ರೈಟ್. ಸರ್ ಇದೆಲ್ಲ ನಿಮ್ದೇ ಗಾಡಿಗಳ ಸರ್? ನಾನು ಎಲ್ಲಿ ಹೋಗ್ತಾ ಇದೆಯಲ್ಲ? ಇನ್ನೆಲ್ಲ ಮನೆಗೆ ಹೋಗ್ತಾ ಇದೆ ಕೆಲಸ ಮುಗಿಸ್ಕೊಂಡು. ಹೌದಾ? ಓ, KGF ಮೈನ್ಸ್ ಇಂದ ಹೋಗ್ತಾ ಇರ್ತಲ್ಲ ಆ ಥರ ಇದು. ಸೊ ದಿಸ್ ಈಸ್ ಅಡಕೆ ಸಸಿ ಎಲ್ಡೋರಾಡ. ತಮ್ಮ ಹೆಸರೇನು? ವೀರೇಶ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಒಂದು 12 ವರ್ಷ ಆಯಿತು. ಏನು ಜಾಬ್ ಇಲ್ಲಿ? ಜಾಬು ಡ್ರೈವಿಂಗು ಆಲ್ರೌಂಡ್ ಎಲ್ಲ ಮಾಡ್ತೀವಿ. ಪ್ಲಮ್ಮಿಂಗು ಎಲ್ಲ ಮಾಡ್ತೀವಿ. ಯಾವ ಊರು ವೀರೇಶ್? ಗೌಳಿ ಕ್ಯಾಂಪು. ಎಲ್ಲಿದು? ಇಲ್ಲಿಂದ ಶಿವಮೊಗ್ಗದಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಅವ್ರು 300 ಜನ ಇದ್ದಾರೆ ನೋಡಿ ಇವ್ರ ಹತ್ರ, ಈ ಥರ ಕೆಲಸ ಮಾಡೋಂಥವ್ರು ಸ್ಟಾಫು. ಅಣ್ಣ, ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ ಈ ಥರದ್ದು? ಈ ಥರದ್ದು ಬುಲೋರ 12 ಇದ್ದಾವೆ. 12 ಬುಲೋರ ಇದ್ದಾವೆ, 10 ಟ್ಯಾಕ್ಟ್ರಿ ಇದ್ದಾವೆ. ಅಣ್ಣ, ಯಾವ ಜಾಗ ಇದು? ನಮ್ಮ ದೇವರಾಜ್ ಅವ್ರ ಪ್ಲೇಸ್, ಶಿವಮೊಗ್ಗ ಲಕ್ಷ್ಮೀಪುರ. ಇದೇ ನಿಮ್ಮ ಮನೆಗಳ? ಹೌದು, ಇದು ಆಫೀಸ್ ನಮ್ದೆಲ್ಲ. ಇದೇ ಆಫೀಸು. ಎಲ್ಲಿಂದ ಬರ್ತಾರಲ್ಲ ಜಾಬ್ಗೆ? ಎಲ್ಲವೂ ಹಳ್ಳಿಗೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದಲೇ ಬರ್ತಾರೆ. ಅಣ್ಣ, ನೀವು ಒಬ್ಬರಿಗೆ ಈ ನರ್ಸರಿ ಮಾಡಿದ್ದಕ್ಕೆ 300 ಜನಕ್ಕೆ ಜಾಬ್ ಕೊಟ್ಟಿದ್ದೀರಾ? 400 ಜನ ಬರ್ತಾರೆ ಡೈಲಿ. ಯಪ್ಪ, ಒಂದು 7-8 ಗಾಡಿಗಳು ಬಂತು ಹೋಗ್ತಾ ಸಿಕ್ಕೋದು. ಯಪ್ಪ, ಗ್ರೇಟ್ ಅಣ್ಣ. ನೋಡಿ, ಒಂದು ಹಳ್ಳಿಲಿ ಇತ್ಕೊಂಡು ಶಿವಮೊಗ್ಗದಂಥ ಒಂದು ಹಳ್ಳಿ, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಹಳ್ಳಿಲಿ 300-400 ಜನಕ್ಕೆ ಪ್ರತಿದಿನ ಉದ್ಯೋಗ ಕೊಡ್ತಾರೆ ನೋಡಿ. ಎಷ್ಟು ಗ್ರೇಟ್. ಒಂದಿನ ರಜೆ ಇಲ್ಲ ನಮ್ಮ ಹತ್ರ. ಒಂದಿನ ರಜೆ ಇಲ್ಲ, ರಜೆನೇ ಇಲ್ಲ, ಸಂಡೇನೂ ರಜೆ ಇಲ್ಲ, ಯಾವತ್ತೂ ರಜೆ ಇಲ್ಲ. ಯಾಕಂದರೆ ಅವರಿಗೆ ಶನಿವಾರ ಅವರಿಗೆ ಕೆಲಸ ಇರುತ್ತೆ. ನಾನು ಭಾನುವಾರ ರಜಾ ಕೊಟ್ಟರೆ ಅವ್ರಿಗೆ ಯೂಸ್ ಆಗಲ್ಲ. ಅವ್ರು ಯಾವಾಗ ಇಷ್ಟ ಬರುತ್ತೋ ಅವಾಗ ರಜಾ ಹಾಕೊಬೋದು. ಅವರು ನಾವು ರಜಾ ಅಂತ ಕೊಡೋದಿಲ್ಲ. ಅವ್ರು ಯಾವಾಗ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅವ್ರು ರಜಾ ಹಾಕೊಂಡು ಹೋಗ್ತಾರೆ. ಬೆಳಗ್ಗೆ 7:15 2:15 ತನಕ ಕೆಲಸ ಇರುತ್ತೆ. ಮಧ್ಯಾಹ್ನ ಮೇಲೆ ಬೇರೆ ಬೇರೆ ಕೆಲಸಗಳು ಮಾಡ್ಕೊಬೋದು. 7 ಕಾಲ 2 ಕಾಲ. ಹೌದು, ನಾವೇನು ಅವ್ರಿಗೆ ಇವ್ರಿಗೆ ಅಂತಿಲ್ಲ, ಎಷ್ಟೇ ವಯಸ್ಸಾಗಿರ್ಲಿ ಅವ್ರಿಗೆ ಕೆಲಸ ಕೊಡ್ತೀವಿ. ತುಂಬಾ ಜನ ನೋಡಿ, ಎಲ್ಲ ವಯಸ್ಸಾದರೆ ತುಂಬಾ ಜನಗಳಿದ್ದಾರೆ, ಹಿರಿಯರೆಲ್ಲ ಇದ್ದಾರೆ ನೋಡಿ. ಅಣ್ಣ, ದಿನ 300-400 ಜನ ಕೆಲಸ ಮಾಡ್ತಾರಲ್ಲ, ಡೈಲಿ ನಿಮ್ಮ ಪೇಮೆಂಟ್ ಎಷ್ಟು? ಪೇಮೆಂಟ್ ಒಂದು ವಾರಕ್ಕೆ 10 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತೀವಿ ನಾವು. ಒಂದು ವಾರಕ್ಕೆ 10 ಲಕ್ಷ ರೂಪಾಯಿ ಪೇಮೆಂಟು.
ಅಷ್ಟು ಅರ್ನ್ ಮಾಡಲೇಬೇಕು ನೀವು. ಹೌದು. ಒಂದು ವಾರಕ್ಕೆ 10 ಲಕ್ಷ ಅಂದರೆ ತಿಂಗಳು 40 ಲಕ್ಷ ಆಯಿತು. ಹೌದು, ತಿಂಗಳಿಗೆ 40 ಲಕ್ಷ. ನಾವು ದುಡ್ಡಿಗೋಸ್ಕರ ವ್ಯಾಪಾರ ಮಾಡೋದಿಲ್ಲ, ಜನರಿಗೆ ಕೆಲಸ ಆಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಜನಕ್ಕೆ ಕೆಲಸ ಸಿಕ್ತಂಗೂ ಆಗಬೇಕು, ರೈತರಿಗೂ ಒಳ್ಳೇದಾಗಬೇಕು. ಹಂಗಾಗಿ ಅಷ್ಟು ಜನರಿಗೆ ನಮ್ಮ ವಯಸ್ಸಾಗಿದೆ, 50 ವರ್ಷ, 60 ವರ್ಷ, 70 ಎಷ್ಟೇ ವಯಸ್ಸಾಗಿರಲಿ ಅಂತ ವಯಸ್ಸಾದವರಿಗೆಲ್ಲ ಕೆಲಸಗಳು ಕೊಟ್ಟಿದ್ದೀವಿ ನಾವು. ಓಕೆ. ಸೊ 7 ಕಾಲಕ್ಕೆ ಬರ್ತಾರೆ. ಹೆಂಗೆ ಬರ್ತಾರೆ? ಎಲ್ಲ ಗಾಡಿಗಳಿದಾವೆ, ಈ ಥರ 12 ಗಾಡಿಗಳಿದ್ದಾವೆ. ನಮ್ಮವೇ ಈ ಥರ 10 ಗಾಡಿಗಳು, 20 ಗಾಡಿಗಳಿದಾವೆ, ಒಟ್ಟು 22 ಗಾಡಿಗಳಿದಾವೆ. ಅಯ್ಯಪ್ಪ, ನೋಡಿ ಅಲ್ಲೆಲ್ಲ ನೋಡಿ ಗಾಡಿಗಳು ಕೂತಿಯಾರ ನೋಡಿ. ಅಣ್ಣ ಒಂದು ಇಂಡಸ್ಟ್ರಿ ಥರ ಇದು. ಓ, ಡ್ಯೂಟಿ ಮುಗಿತು ಹೊರಟವ್ರೆ. ಎಲ್ಲ ವಯಸ್ಸಾದವರು ಎಲ್ಲ ಇದಾರೆ ನೋಡಿ, ಎಲ್ಲ ವಯಸ್ಸಾದವರೆಲ್ಲ ಇದ್ದಾರೆ, ಎಲ್ಲ ಮುಖ್ಯರು. ನಾವು ದುಡ್ಡಿಗೆ ವ್ಯಾಲ್ಯೂ ಕೊಡೋದಿಲ್ಲ. ಓಕೆ. ಮತ್ತು ಇವರು ಮಧ್ಯೆ ಊಟ ತಿಂಡಿ ಊಟ ಎಲ್ಲ ಅವರೇ ಕಟ್ಕೊಂಡ್ಬರ್ತೀವಿ. ಸ್ಪೆಷಲ್ ಯಾವಾಗಾದ್ರೂ ಅನ್ಸೆ ನಾವು ಅಡುಗೆ ಮಾಡಿಸ್ತೀವಿ. ಓಕೆ. ಊಟ ಕಟ್ಕೊಂಡ್ಬರ್ತಾರೆ ನೀಟಾಗಿ. ಸೂಪರ್. 2 ಕಾಲಿಗೆ ಕೊಟ್ಬಿಡ್ತಾರೆ. ಹೌದು. ಓಕೆ. ಸೊ ನಿಮ್ಮ ವ್ಯವಹಾರ 2 ಕಾಲಿಗೆ ಬಂದು ಮುಗೀತಿಲ್ಲ, ಮಧ್ಯಾಹ್ನ ಮೇಲೆ ಮತ್ತೆ ಇರುತ್ತೆ. ಮಧ್ಯಾಹ್ನ 2 ಗಂಟೆ ಮೇಲೆ ನಾವು ಅಡುಗೆ ಮಾಡಿಸಿ ಊಟ ಹಾಕಿ ಮತ್ತೆ 2 ಗಂಟೆ ಮೇಲೆ ಲೋಡಿಂಗ್ ಇದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಓ, ಅದು ಬೇರೆ ಬ್ಯಾಚ್. ಬೆಳಗ್ಗಿನ ಬ್ಯಾಚ್ ಬೇರೆ, ಮಧ್ಯಾಹ್ನದ ಬೇರೆ. 2 ಶಿಫ್ಟಲ್ಲಿ ಬರ್ತಾರೆ. 2 ಶಿಫ್ಟ್ ಅಂದರೆ ಅದೇ ಶಿಫ್ಟಲ್ಲೇ ಒಳ್ಳೊಳ್ಳೆ ಗಟ್ಟಿರೋ ಜನ ತಗೊಂಡು ನಾವು ಅವರಿಗೆ ಲೋಡಿಂಗ್ ಮಾಡೋಕೆ ಇಚ್ಕೊಳ್ತೀವಿ. ಅವ್ರಿಗೆ ಊಟ ಹಾಕಿಸಿ ಲೋಡ್ ಮಾಡಿಸ್ತೀರಾ. ಹೌದು. ಸೊ ಬೇರೆ ಯಾರು ಲೋಡಿಂಗ್ ಇಲ್ಲ, ಹೊರಟ್ಬಿಡ್ತಾರೆ. ವಯಸ್ಸಾದವರು ಅವರೆಲ್ಲ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಅವ್ರೇನು ಕೆಲಸ ಮಾಡ್ತಾರೆ? ಎಲ್ಲ ಕಳೆ ತೆಗೆಯೋದು, ಪ್ಯಾಕೆಟ್ಗಳು ಮಾಡೋದು, ಗರಿ ಬಾಚೋದು, ಸಣ್ಣ ಪುಟ್ಟ ವಯಸ್ಸಾದವರಿಗೆ ಅವ್ರ ವಯಸ್ಸಿನ ತಕ್ಕನಾಗಿ ಕೆಲಸ ಕೊಡ್ತೀವಿ ನಾವು. ತುಂಬ ವಯಸ್ಸಾದವ್ರಿಗೆ ಗಟ್ಟಿ ಕೆಲಸ ಕೊಡೋದಿಲ್ಲ, ಸುಮ್ಮನೆ ಕೂತ್ಕೊಂಡು ಕಳೆ ತಕ್ಕೊಂಡು ಹೋಗ್ತಾರೆ. ಅವ್ರವ್ರು ಏನೇನು ತಾಕತ್ತಿದೆ ಅದು ಆ ತಾಕತ್ತು ತಕ್ಕನಾಗಿ ಅವ್ರಿಗೆ ಕೆಲಸ ಕೊಟ್ಟು ಕಳಿಸ್ತಾರೆ. ಮತ್ತೆ ಇಲ್ಲಿ ಉಳ್ಕೋತಾರೆ ಯಾರನ್ನ ಜನ? 30-40 ಫ್ಯಾಮಿಲಿ ಇಲ್ಲೂ ಇದ್ದಾರೆ. ಒಂದು 30 ಫ್ಯಾಮಿಲಿ ಉಳ್ಕೋತಾರೆ? ಹೌದು, ಇಲ್ಲೇ ಇದ್ದಾರೆ. ಒಂದು 15-20 ಗಾಡಿಗಳಿಂದ ಬರ್ತಾರೆ ಹಳ್ಳಿಗಳಿಂದ. ವೆರಿ ನೈಸ್. ಅದ್ಭುತ ಅಣ್ಣ. ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ ನೋಡಿ ಈ ಊರಲ್ಲಿ. ಸೂಪರ್ ಅಣ್ಣ, ನೀವು ನಿಜಕ್ಕೂ ಬಂಗಾರದ ಮನುಷ್ಯ ನೀವು. ನೋಡಿ ಇಲ್ಲಿ ವಿಶೇಷ ದಿನಗಳಲ್ಲಿ, ಸಂದರ್ಭಗಳಲ್ಲಿ ಇಲ್ಲಿ ಊಟ ಹಾಕ್ಸ್ತಾರೆ ಇಲ್ಲಿ ಸ್ಟಾಫ್ಗೆ ಇವರು. ಓ, ಪಾಯಸ ಮಾಡೋರು ಅಣ್ಣ, ಶಾವಿಗೆ ಪಾಯಸ ಮಾಡಿಸ್ಬಿಟ್ಟವ್ರೆ. ವರ್ಷಕ್ಕೆ ಎಷ್ಟು? ಒಂದು 10 ಲಕ್ಷ ಗಿಡ ಮಾಡ್ತೀರಾ? ವರ್ಷ 10-15-20 ಲಕ್ಷ ಹೋಗ್ಬಿಡುತ್ತೆ. ಸೂಪರ್ ಸೇಲ್ಸ್ ಇದೆ ಇಂಡಿಯಾದಲ್ಲ, ಫಸ್ಟ್ ಕ್ಲಾಸ್ ಇದೆ. ವೆರಿ ಗುಡ್. ಓ, ಈ ಥರ ಮನೆ ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಇರ್ತಾರೆ? ಅಲ್ಲ ಒಂದು ನಿಮಿಷ ಅಣ್ಣ, ಈ ತೋಟ ನಿಮ್ದಾ? ಫುಲ್ ಏರಿಯಾನೇ ನಮ್ಮದು. ಅದೇ 45 ಎಕರೆ. ಹೌದು. ಸೂಪರ್. ನೋಡಿದೆ ಅಣ್ಣಂದು ಅಡಿಕೆ ತೋಟ ನೋಡಿ, ಅಣ್ಣ ಎಷ್ಟು ಚೆನ್ನಾಗಿ ಬೆಳೆಸವ್ರೆ. ಸರ್ ಯಾವ ಊರು? ಕಳ್ಸ ಸರ್. ತಮ್ಮ ಹೆಸರು? ಸಚಿನ್ ಅಂತ. ಇದು ಏನು ತೊಗೊಂಡು ಹೋಗ್ತಿದ್ದೀರಾ? ಅಡಿಕೆ ಗಿಡ ಸರ್, ಮನೆ ನೆಡಲಿಕ್ಕೆ. ಒಂದು 850. ಓಕೆ. ಎಷ್ಟು ಎಕರೆ ಭೂಮಿ ಇದೆ? ಒಂದು 10 ಎಕರೆ ಇದೆ. 10 ಎಕರೆ. ಹಾಂ. ಓಕೆ. ಯಾಕೆ ಇಲ್ಲೇ ಬಂದ್ರಲ್ಲ? ಸರ್ ಚೆನ್ನಾಗಿ ಸಿಗ್ತಿದೆ, ಚೆನ್ನಾಗಿ ಕೊಡ್ತೀರ ಅಂತ ನ್ಯೂಸು, ಹಂಗಾಗಿ ಇಲ್ಲಿ ಬಂದರು. ನಮ್ಮೂರಿಂದ ಸುಮಾರು ಜನ ಬಂದು ತೊಗೊಂಡೋಗಿದ್ದಾರೆ, ಅವರು ಹೇಳಿದರು, ಹಂಗಾಗಿ ಬಂದಿದ್ದು. ಅಂದರೆ ನಿಮ್ಮೂರವ್ರು ಗೆದ್ದಿದ್ದಾರೆ? ಹಾಂ. ಸೊ ಈ ಥರ ಬರ್ತಾರೆ? ಅದು ಇಡೀ ಇಂಡಿಯಾದ ಎಲ್ಲ ಕಡೆಯಿಂದಲೂ ಬರ್ತದೆ. ಮತ್ತೆ ಓಕೆ. ನಾವೇ ಫ್ರೀಯಾಗಿ ಲೋಡ್ ಮಾಡಿಕೊಡ್ತೀವಿ. ಹಾಂ. ಯಾವುದು ಚಾರ್ಜಸ್ ತೊಗೊಳೋದಿಲ್ಲ ಲೋಡಿಂಗ್. ಈ ಗಾಡಿ ಯಾರು ನಿಮ್ದಾ ಇವ್ರದಾ? ಇಲ್ಲ, ಇವ್ರದೇ ಗಾಡಿ. ಲೋಡಿಂಗ್ ನಿಮ್ಮದು? ಲೋಡಿಂಗ್ ನಾವು ಮಾಡ್ತೀವಿ. ಅವರೇ ಗಾಡಿ ತಂದಿದ್ದಾರೆ. ಇಲ್ಲ, ನಾವೇ ಗಾಡಿ ಮಾಡಿಕೊಡ್ತೀವಿ. ಬಾಡಿಗೆ ಗಾಡಿಗಳು ಬೇಕು ಅಂದಾಗೆ ನಾವೇ ಮಾಡಿಕೊಡ್ತೀವಿ. ನಾವು ಖಾಲಿ ಟ್ರಾನ್ಸ್ಪೋರ್ಟೇಷನ್ ಬುಕ್ಕಿಂಗ್ ಮಾಡಿರ್ತೀವಿ. ಖಾಲಿ ಗಾಡಿ ಹೋಗ್ತಾವಲ್ಲ, ಕಮ್ಮಿ ಬಾಡಿಗೆಯಲ್ಲಿ ಅವ್ರು ಲೋಡಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಲೋಡಿಂಗು ಫ್ರೀ ಮಾಡಿಕೊಡ್ತೀವಿ. ಇಲ್ಲಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆನೂ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಊಟ ಬೇಕು ಅಂದರೆ ಊಟ ರೆಡಿ ಮಾಡಿಸ್ಕೊಡ್ತೀವಿ. ಓಕೆ. ಆಮೇಲೆ ನಮಗಿಂತ ಕಷ್ಟ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಬನ್ನಿ, ಇಲ್ಲಿ ಇವರು ಸಾವಯವ ಗೊಬ್ಬರ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಯಾರು ನಮ್ಮ ದೇವರಾಜ್ ಅವರು, ಅಡಿಕೆ ಸಸಿಗಳು ಮತ್ತು ತೆಂಗಿನ ಸಸಿಗೆ ನಿಜಕ್ಕೂ ಸಾವಯವ ಗೊಬ್ಬರ ಹಾಕ್ತಾರಾ ಇಲ್ವಾ, ಯಾವ ಥರ ಹಾಕ್ತಾರೆ ನೋಡೋಣಂತೆ. ಅಲ್ಲಿ ಹೋಗೋ ದಾರಿ ನೋಡಿ, ಅವರ ಗೊಬ್ಬರದ ಲಾಟ್ಗೆ ಅದ್ಭುತವಾದ ಒಂದು ದೃಶ್ಯ ಇಲ್ಲಿ ನೋಡಿ. ಬನ್ನಿ, ಇಲ್ಲಿ ತುಂಗಾ ಡ್ಯಾಮ್ ಇದೆಯಲ್ಲ, ಗಾಜನೂರ್ದು, ಶಿವಮೊಗ್ಗ ಜಿಲ್ಲೆ. ಆ ತುಂಗಾ ಡ್ಯಾಮಿಂದ ಬರುವಂಥ ಅಪ್ಪರ್ ಕೆನಾಲು, ಮೇಲ್ದಂಡೆ ಕೆನಾಲ್, ಇದು ಕಾಲುವೆ ನೋಡಿ. ಅದ್ರದ್ದು ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಾ ಇದೆ. ಅದಕ್ಕೊಂದು ತೂಗು ಸೇತುವೆ ಕಟ್ಟೋರು ಕಬ್ಬಣದಲ್ಲಿ. ವಾವ್, ಅದ್ಭುತ. ತುಂಬ ನಯನ ಮನೋಹರ ದೃಶ್ಯ ಇದು ನೀವು ನೋಡ್ತಿದ್ದೀರಿ. ತುಂಗಾ ನದಿ ನೀರು ಈಗ ಮಳೆಗಾಲ ಇದು ಆಗಸ್ಟ್ ಟೈಮು. ಜೂನಲ್ಲಿ ಮಳೆ ಬರಬೇಕಿತ್ತು, ಸ್ವಲ್ಪ ಫೇಲ್ ಆಯಿತು. ಆದರೆ ಜುಲೈ ಆಗಸ್ಟ್ ಚೆನ್ನಾಗಿ ಬರ್ತಾಯಿದೆ ಮಳೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ತುಂಗಾ. ಅಣ್ಣ ಎಷ್ಟಡಿ ಆಳ ಇರ್ಬೋದು ಇದು? 40 ಅಡಿ ಆಳನಾ? ಬಿದ್ದರೆ ಗೋವಿಂದ ನಾನು. ಯಪ್ಪ ನೋಡಿ ಅಷ್ಟು. ಇದು ಹಾವೇರಿವರೆಗೂ ಹೋಗುತ್ತೆ ನೋಡಿ, ಇದು ನೀರಿದು ಹಾವೇರಿವರೆಗೂ. ಹಾಗಾಗಿ ತೂಗು ಸೇತುವೆ ಚೆನ್ನಾಗಿ ಕಟ್ಟಿದ್ದಾರೆ ಇದಕ್ಕೆ. ಸ್ವಲ್ಪ ಕುರಿ ಗೊಬ್ಬರ ನೋಡಿ ಹೆಂಗೆ ಹೋಗ್ತಾ ಇದೆ ಅದು ಫುಲ್ಲು. ದೇವರಾದವ್ರು ತರಿಸ್ಕೊಂಡ್ರೆ ಕುರಿ ಗೊಬ್ಬರ ನೋಡಿ ಸ್ನೇಹಿತರೆ, ಅದು ಒಂದು ಲಾರಿ ಫುಲ್ಲು. ಬನ್ನಿ ಅದು ವಿಡಿಯೋ ಮಾಡೋಣ. ನೋಡಿ, ಸಾವಯವ ಅಂದ್ರೆ ಬರೀ ಕುರಿ ಗೊಬ್ಬರ, ಇದು ಫುಲ್ ಗೊಬ್ಬರ. ಅಲ್ಲಿ ಕೆಮ್ಮಣ್ಣಿದೆ, ಎರಡು ಮಿಕ್ಸ್ ಮಾಡಿದ್ದೀವಿ, ಅದೇ ಸಾವಯವ. ಸೊ ಇದು ಫುಲ್ 100% ಕುರಿ ಗೊಬ್ಬರ. ಕುರಿ ಗೊಬ್ಬರ ನೋಡಿ ಹೇಗಿದೆ. ರೈತರುಗಳೆಲ್ಲ ನೋಡ್ಬೋದು. ಇವೆಲ್ಲ ನಾವು ವರ್ಷಕ್ಕೆ 1.5-2 ಕೋಟಿ ರೂಪಾಯಿ ಕುರಿ ಗೊಬ್ಬರ ತರಿಸ್ತೀವಿ. ಯಪ್ಪ ನೋಡಿ ಲಾರಿಗಳಿಂದ ಬಗ್ಗೆ ಅದು 1.5 ಲಕ್ಷ ರೂಪಾಯಿ ಬರೀ ಕುರಿ ಗೊಬ್ಬರಕ್ಕೆ ಕೊಡ್ತೀರಿ? ಹೌದು. ರೈತರು ಕಷ್ಟಪಟ್ಟು ದುಡ್ಡು ತರ್ತಾರೆ, ಅವ್ರಿಗೆ ಅನ್ಯಾಯ ಆಗಬಾರ್ದು. ಹೌದು. ಎಲ್ಲಿಂದ ತರಿಸ್ತೀರಾ? ಹೊಸಪೇಟೆ?
ಉತ್ತರ ಕರ್ನಾಟಕ ತುಂಗಭದ್ರಾ ಡ್ಯಾಮು ಅಣ್ಣ. ಈಗ ಇದು ಕುರಿ ಗೊಬ್ಬರ, ಅದು ಕೆಮ್ಮಣ್ಣು, ಎರಡು ಮಿಕ್ಸ್ ಮಾಡಿದ್ದೀರಾ ಅಣ್ಣ? ಕುರಿ ಗೊಬ್ಬರ ಹೀಟಲ್ಲ? ಹೌದು, ಸ್ವಲ್ಪ ಹೀಟ್ ತುಂಬ ಒಳ್ಳೆಯದು ಗಿಡಗಳಿಗೆ. ಹಾಂ. ನಿಜಕ್ಕೂ ಇಷ್ಟು ನೋಡಿದ್ಮೇಲೆ ನನಗನ್ಸಿದ್ದು, ನಾನು ಡೌಟಲ್ಲೇ ಬಂದೆ ಅಣ್ಣ ಹೆಂಗೆ ಮಾಡ್ತಾ ಇರಬೇಕು ನೋಡೋಣ ಹಾಗೆ ಹೀಗೆ ಅಂತ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾನಂತೂ ಕಣ್ಣಾರೆ ನೋಡಿದ್ದೀನಿ. ನನಗನ್ಸೋದು ತುಂಬ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಭೂಮಿ ತಾಯಿ, ಬರೀ ಭೂಮಿ ಅನ್ನೋ ನಾವು ಭಾರತೀಯರು ಭೂಮಿ ತಾಯಿ ಅಂತೀವಿ. ಆ ತಾಯಿ ತನ್ನ ಸತ್ವನೇ ಕಳ್ಕೊಂಡು ಮಕ್ಕಳ ನಾನು ಸಾಯಿಸ್ತಿದ್ದೀರಲ್ರು ಅಂತ ಬೇಡ ಸ್ಥಿತಿಗೆ ಬಂದಿಲ್ಲ ಭೂಮಿ. ಯಾಕೊತ್ತಾ ಎಲ್ಲ ಫಲವತ್ತತೆ ಕಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಭತ್ತ ಬೆಳೆ ರೈತರು 10 ಮೂಟೆ ಭತ್ತ ಬೆಳೆಗೆ 5 ಮೂಟೆ ರಾಸಾಯನಿಕ ಸುರಿತಾರೆ, ಗೊತ್ತಾಗ್ತಿದೆಯಾ? ಆ ಹಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟು 10 ಮೂಟೆ ಬೆಳೆಗೆ 10 ಮೂಟೆ ಹಾಕ್ಬೇಕು, ಆಮೇಲೆ 10 ಮೂಟೆ ಭತ್ತ ಬೆಳೆಗೆ 20 ಮೂಟೆ ಹಾಕ್ಬೇಕಾಗುತ್ತೇನೋ. ಹಂಗೆ ಆಗ್ಬಾರ್ದಲ್ಲ. ಆದರೆ ಇದು ಹೆಂಗೆ ಗೊತ್ತಾ, ನಿಮ್ಮ ಬಾಡಿ ಇಮ್ಯುನಿಟಿ ಥರ. ನಿಮ್ಗೆ ಏನೇ ರೋಗ ಬಂದರೆ ನಿಮ್ಮ ದೇಹ ಹೆಂಗೆ ಹೋರಾಟ ಮಾಡುತ್ತಲ್ಲ ಆ ಥರ ಇದು. ಅಂದರೆ ನಿಮ್ಮ ದೇಹದಲ್ಲಿ ಇಮ್ಯುನಿಟಿಗೆ ರೆಡಿ ಮಾಡಿಕೊಟ್ರೆ ನೀವೇ ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಮಾಡಿಕೊಡುತ್ತೆ. ರಾಸಾಯನಿಕ ಹಂಗಲ್ಲ. ನಿಮ್ಮ ಹುಷಾರು ತಪ್ಪಿದಾಗ ಮೆಡಿಸಿನ್ ಕೊಟ್ಟಂಗೆ ಆ ಕ್ಷಣಕ್ಕೆ ಮಾತ್ರ ವರ್ಕ್ ಆಗುತ್ತೆ. ಹಾಗಲ್ಲ, ನಾವು ತಾಯಿಗೆ, ಭೂಮಿ ತಾಯಿಗೆ ನಾವು ನಿಜವಾಗಿಯೂ ಆಕೆಯ ಫಲವತ್ತತೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು. ಅದನ್ನು ಅಣ್ಣ ದೇವರಾಜಣ್ಣ ಮಾಡ್ತಾ ಇದ್ದಾರೆ. ಅವ್ರು ಶುಭವಾಗಲಿ, ಒಳ್ಳೇದಾಗಲಿ. ತೋಟನೇ ಇಲ್ಲ ರೀ, ನೀವು ಬದುಕ್ತಾ ಇರೋದು ಅಪಾರ್ಟ್ಮೆಂಟ್ ಫ್ಲಾಟಲ್ಲಿ ಅಂದ್ರೂ ಕೂಡ ಇಲ್ಲಿಗೆ ಬನ್ನಿ. ಸಸಿ ತಗೊಳ್ಳೋದು ಬಿಡೋದು ಆಮೇಲೆ ನಾವು ಕೃಷಿ ಹೆಂಗೆ ಮಾಡಿದ್ದೀವಿ ಅಂತ ಬನ್ನಿ ವಿಸಿಟ್ ಮಾಡಿ ನೋಡಿ. ಮಣ್ಣಂದ್ರೇನು, ಕೆಸರಂದ್ರೇನು, ನೀರಂದ್ರೇನು, ಗೊಬ್ಬರ ಅಂದ್ರೇನು. ತೋಟಿ ನರ್ಸರಿ ಅಲ್ಲ, ಇದು ತೋಟಗಾರಿಕೆ ಇಲಾಖೆ. ಇದು ಒಂದು ತೋಟಗಾರಿಕೆಯ ತೆರೆದ ವಿಶ್ವವಿದ್ಯಾಲಯ. ಅದರ ವೈಸ್ ಚಾನ್ಸಲರು ನಮ್ಮ ದೇವರಾಜ್ ಅವರು. ಬನ್ನಿ, ಆಗ್ತದ್ಯಾ? ಒಳ್ಳೆಯದಾಗಲಿ. ನಂಬರ್ಗಳು ಬರ್ತಾ ಇದೆ, ನಿಮ್ಮೇನಾದ್ರು ಇಷ್ಟ ಆದರೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಬಂದು ನೋಡ್ಕೊಳ್ಳಿ. ಶುಭವಾಗಲಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.